ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಂತಹ ಬಾಲಕ ನಾಪತ್ತೆ ಪ್ರಕರಣ ಹೊರಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆ ಚಿಕಿತ್ಸೆಗೆಂದು ದಾಖಲಾಗಿದ್ದಂತಹ 9 ವರ್ಷದ ಬಾಲಕ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕ ಆಸ್ಪತ್ರೆಯಿಂದ ಹೊರಹೋಗುತ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಯಚೂರು ತಾಲೂಕಿನ ಜುಲಮೇಗರ ತಾಂಡದ ನಾಗಲಕ್ಷ್ಮೀರವರ ಪುತ್ರ 9 ವರ್ಷದ ವಿಷ್ಣು ನಾಯಕ್ ಎಂಬ ಬಾಲಕ ಜೂನ್ 22ರಂದು ಬೆಳಗಿನ ಜಾವ 2:25ಕ್ಕೆ ಆಸ್ಪತ್ರೆಯಿಂದ ಒಬ್ಬನೇ ಹೋಗುವ ದೃಶ್ಯ ಸೆರೆಯಾಗಿದೆ. ನಾಪತ್ತೆಯಾದ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಲಕ ನಾಪತ್ತೆಯಾಗಿ 43 ದಿನಗಳು ಕಳೆದರೂ ಕೂಡ ಬಾಲಕನ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಹುಡುಕುತ್ತಿದ್ದೇವೆ ಅಂತ ಪೊಲೀಸರು ತಿಳಿಸ್ತಾ ಇದ್ದು, ಬಾಲಕನ ತಾಯಿ ಮತ್ತು ಕುಟುಂಬಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಲಿ ನಾಲಿ ಮಾಡಿ ದುಡಿದು ತಿನ್ನುವಂತ ತಾಯಿ ಕಳೆದ 43 ದಿನಗಳಿಂದ ಮಗನ ಜಪ ಮಾಡ್ತಾ ಇದ್ದು, ಹೆತ್ತ ಕರುಳು ಪೊಲೀಸ್ ಠಾಣೆ, ಎಸ್ಪಿ ಕಚೇರಿ ಹೀಗೆ ಅಲೆದಾಡ್ತಾ ಇದ್ದಾರೆ. ಆಗಸ್ಟ್ 4ರ ಸೋಮವಾರ ಪುನಃ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ಬಾಲಕನನ್ನ ಹುಡುಕಿಕೊಡಿ ಅಂತ ಕಣ್ಣೀರು ಹಾಕಿದ್ದಾಳೆ. ವರದಿ ವೀರನಗೌಡ ಗಾರಲ್ದಿನ್ನಿ. ನೋಡ್ತಾನೆ ಆತ ಆಗ್ತಾ ಇಲ್ಲ, ಹೆಂಗೋಗ್ಬೇಕಾದ ಅಂತ ಎಷ್ಟು ಹುಷಾರ ನೋಡೋನು ಗೇಟ್ ಹೆಂಗೆ ಏರಿ ಹೆಂಗೆ ಇಳಿದು ಹೋಗ್ಬೇಕಂತ ಯೋಚನೆ ಮಾಡ್ತಾನ ಅದೇ ಯಾವ ಹೆಸರು ಬಂದ ನೋಡು. ನಮಗೆ ಯಾರು ಬರ್ಬೇಕು ನಾವು ಹೇಳ್ಬಿಡ್ತೀನಿ. ನಮ್ಮ ಹುಡುಗರು ಯಾರು ಹೆಸರು ಬರ್ಬೇಕಿಲ್ಲ. ಟೋಟಲ್ 150 ನೇಮ್ಸ್ ಇವೆ, 105 ಇವೆ. ಅದರೊಳಗ 99 ಬರ್ತಾ ಇವೆ. ದಿಸ್ ಒನ್ ಅಪ್ಪ ಬರ್ತಾ ಇವೆ. ಇಂಜಿನಿಯರ್ ಬರ್ತಾವೆ ಲಾಸ್ಟ್ 90 ಬರ್ತಾರೆ. ನೀನು ಬರ್ಬೇಕು, ಇವು ಬರ್ಬೇಕು. ಮತ್ತು ಅವೇ ಬರುತ್ತೆ ನಮಗೆ. ಏನು ಹೊರಗೆ ಬಂದ ಹುಡುಗಪ್ಪ ಇಲ್ಲಿಂದ ಹೊರಗೆ ಇಳಿತಾನ? ಎಷ್ಟು ಗಂಟೆಗೆ ಇಳಿದ ನಾಪಿತ್ತ? 2:50 ಕೇಳಿದಾನ. 2:50 ಎಷ್ಟು ನೈಸ್ ಏರಿ, ಎಷ್ಟು ನೈಸ್ ಇಳಿದು ಬರ್ತಾ ನೋಡೋಣ ಹೊರಗೆ. ಸಣ್ಣತ ಎಷ್ಟು ಮೈಂಡ್ ಅದ ಬರ್ತದ ಮಾಡಕ್ಕೆ ಮತ್ತೆ ಹೆಂಗೆ ಮಾಡಮ್ಮ ನೀವು ನೋಡಿ. ಮತ್ತೆ ಜಲ್ದಿ ಆತಿತ್ತು ಮುಗಿಸ್ಬಿಡ. ಹೌದಾ ಸರ್, ಒಂದು ನಿಮಿಷ. ಆಯ್ತು ಆಯ್ತು. ಹೊರಗೆ ಬರ್ತಾ ನೋಡಿ. ಈಗ ಬಂದ ನೋಡಿ ಹೊರಗೆ. ಗ್ಯಾಪ್ ಆದಿಲ್ಲ, MS ಗೇಟ್ ಅದಲ್ಲ, ಮ್ಯಾಗ ಗ್ಯಾಪ್ ಆದಲ್ಲ. ಅವನೇ ಕೈ ಮಾಡ್ಕೊಂತ ನೋಡ್ರಿ. ಆಯ್ತು ಬಿಡು.